20,000 ಅಂತೂ ಇರದೇ ಇರುತ್ತೆ. 20 ಇಲ್ವಾ? ಎಷ್ಟಿದೆ? ಇಟ್ಸ್ 32,500. 32,000 ಇದು. 5 ನಿಮಿಷ ಸುಮ್ಮನೆ ಹಿಂಗೆ ನೋಡ್ಬಿಟ್ಟು ಹಿಂಗೆ ಹೋಗ್ಬಿಡೋದು ಅಷ್ಟೇ. ಆಮೇಲಿಂದ 5 ಅವರ್ ಇಳ್ದೇ ನಡೀತಾ ಇರ್ತದೆ. ಏನಿಲ್ಲ. नहीं हो रहा है, रुकिए थोड़ा पीछे चले जाइए. ದೀಪು ಸ್ವಲ್ಪ ಹಿಂದೆ ಹೋಗು. All set to reveal your new bike? Yep. Yes. ನಾನು ವೇಟ್ ಮಾಡ್ತಾ ಇದ್ದೀನಿ ಫಾರ್ ದ ವಿಡಿಯೋ. ಇವಾಗೆಲ್ಲ ನೀನು ಮಾತಾಡೋ ವಿಡಿಯೋ ಆಗ್ತಿಯಲ್ಲ, ಐ ವಿಲ್ ಬಿ ವೇಟಿಂಗ್ ಯಾವಾಗ ಅಪ್ಲೋಡ್ ಮಾಡ್ತೀಯಾ ನೋಡೋದು, ಕಮೆಂಟ್ಸ್ ನೋಡೋಕ್ಕೆ ಖುಷಿ ಆಗುತ್ತೆ ನನಗೆ. ಐ ವಾಂಟ್ ಟು ಸಿ ವಾಟ್ ಪೀಪಲ್ ಆರ್ ಕಮೆಂಟಿಂಗ್. ನೀನೇನು ಮಾತಾಡಿದ್ದೀನಿ ಅದು ನಾನೇ 2 ಸತಿ 3 ಸತಿ ವಿಡಿಯೋ ನೋಡ್ತಾ ಇರ್ತೀನಿ. ಆ್ಯಂಡ್ ಆಲ್ಸೋ ಇವ್ರ ಅಕೌಂಟ್ ನನ್ನ ಹತ್ರ ಇದೆ ಯೂಟ್ಯೂಬಲ್ಲಿ. ಇವರು ಡ್ರಾಫ್ಟ್ ಮಾಡಿಟ್ಟಿರ್ತಾರೆ, ಇನ್ನೂ ಅಪ್ಲೋಡ್ ಮಾಡಿರಲ್ಲ. ಅವಾಗಲೂ ಒಂದೊಂದ್ಸತಿ ನೋಡ್ಬಿಡ್ತೀನಿ. ಐ ಲೈಕ್ ದ ಅಂದರೆ ನೀನು ಮಾತಾಡೋದು ನಂಗೆ ಇಷ್ಟ. ಏನು ಮಾತಾಡ್ತೀಯಾ ಅನ್ನೋ ಕ್ಯೂರಿಯಾಸಿಟಿ. ಯಾಕಂದರೆ ಇವ್ರು ಶೂಟ್ ಮಾಡೋವಾಗಲೇ ಕುತ್ಕೊಂಡು ನೋಡ್ತೀನಿ ಅಂದರೆ ಬಿಡಲ್ಲ ಇವರು. ನಾನು ಅಪ್ಲೋಡ್ ಮಾಡ್ತೀನಿ ತಾನೇ ನೋಡು ಅಂತಾರೆ ಅಲ್ವಾ? ನೋಡೋದು ಹೆಂಗೆ ಟೇಕ್ಸ್ ತೊಗೊತೀಯಾ, ಹೆಂಗೆ ಮಾತಾಡ್ತೀಯಾ ಅನ್ನೋದು ಎಕ್ಸ್ಪೀರಿಯನ್ಸ್ ಆಗುತ್ತಲ್ಲ ನನಗೂ, ಅದಕ್ಕೋಸ್ಕರ. ಸೊ ಶೂಟ್ ಮಾಡಬೇಕು ಇವಾಗ ಬೈಕ್. ಲೆಟ್ಸ್ ಗೋ. ಆ್ಯಂಡ್ ಆಲ್ಸೋ ಹ್ಯಾಪಿ ಆ್ಯನಿವರ್ಸರಿ ಡಿ ವಿ. ಥ್ಯಾಂಕ್ ಯು. ವಿಶ್ ಯು ದ ಸೇಮ್. ಏನಕ್ಕೆ ಆ್ಯನಿವರ್ಸರಿ? ನೀನು ನಾನು ಹೇಳಲ್ಲ, ನಂಗೆ ನಾಚಿಕೆ ಆಗುತ್ತೆ. ಓಕೆ ಲೆಟ್ಸ್ ಗೋ. ಮಾಡೋದೆಲ್ಲ ಮಾಡ್ಬಿಟ್ಟು ನಾಚಿಕೆ ಆಗುತ್ತೆ. ವೇರ್ ಯುವರ್ ಗ್ಲಾಸಸ್? ಹಾಕ್ಕೊಳ್ಳಿ. ಆಕ್ಚುಲಿ ನಾಟ್ ಮೈ ಗ್ಲಾಸಸ್, ಬಟ್ ಇದು ಯಾರು ಬೇಕಾದ್ರೆ ಹಾಕೋ. ಯೂನಿಸೆಕ್ಸ್. ಯಾ, ದಿಸ್ ಇಸ್ ಯೂನಿಸೆಕ್ಸ್. Can you guess the price of this glass? Guess. ಪ್ರಾಣ ತಾನೇ ಇದು. ಹಾ. 20,000 ಅಂತೂ ಇರದೇ ಇರುತ್ತೆ. 20 ಇಲ್ವಾ? ಎಷ್ಟಿದೆ? It's 32,500. 32,000 ಇದು. ಎಲ್ಲಿ ಇಸ್ಕೊಂಬಂದೆ? Sunglasses Hut. How is it? Nice ಅಲ್ಲ? ವೆಲ್ಡಿಂಗ್ ಗ್ಲಾಸ್ ಥರ ಇದೆ. ಬಟ್ ಸ್ಟಿಲ್ ಯಾ, ಇವಾಗ ತುಂಬ ಬಾಲಿವುಡ್ಡಲ್ಲಿ ಇನ್ಫ್ಲೂಯೆನ್ಸರ್ಸು ಅವರೆಲ್ಲ ಜಾಸ್ತಿ ಇದು ಯೂಸ್ ಮಾಡ್ತಾರೆ. ಕೊಡ್ಬೇಕಷ್ಟೇ ಕಾಸು. ಇಲ್ಲಿ ನೋಡಿ ಅಷ್ಟೇ. ಇಟ್ಸ್ ಕ್ಲಾಸಿ. ಲೆಟ್ಸ್ ಗೋ, ಬನ್ನಿ. ಸೊ ವ್ಲಾಗಿಂಗ್ ಸೆಟಪ್ ರೆಡಿ ಮಾಡ್ತಾ ಇದ್ದಾರೆ ಇವರು. ಬೈಕ್ ಇಲ್ಲೇ ನಮ್ಮ ತಾರ್ ಪಕ್ಕದಲ್ಲಿ ನಿಲ್ಲಿಸಿದ್ದೀವಿ. ಮೈಕ್ ಹಾಕೊಂಡು ಶೂಟ್ ಮಾಡಬೇಕಿಲ್ಲ ಅಂದರೆ ಏನೂ ಕೇಳಿಸಲ್ಲ. ಸನ್ಸೆಟ್ಸ್ ಅಪಾರ್ಟ್ಮೆಂಟ್. ಸೋ ಮೆನಿ ಡೇಸ್, ಎಷ್ಟೊಂದು ದಿನ ಆದ್ಮೇಲೆ ಸಿಕ್ಕಿದ್ದಾರೆ ಇವರು. ಲೈಕ್ ವೆಕೇಶನ್ ಹೋಗಿದ್ರು, ಮಗು ಆಗಿತ್ತು, ಆಚೆ ಬರಕ್ಕೆ ಆಗ್ತಿರ್ಲಿಲ್ಲ. ಸ್ವಲ್ಪ ಕನ್ನಡ ಮಾತಾಡ್ತಾರೆ. ಸ್ವಲ್ಪ ಕನ್ನಡ ಗೊತ್ತು. ಈ ಸಿಕ್ಕಿದಾಗ ಫಸ್ಟ್ ತಗೊಳ್ಳೋದೇ ಸೆಲ್ಫಿ. ನನ್ನ ಫ್ರೆಂಡ್ಸ್ ಸ್ನ್ಯಾಪ್ಚಾಟ್ ಫಿಲ್ಟರಲ್ಲಿ ನಾನು ಓಲ್ಡಾಗಿ ಕಾಣಿಸುತ್ತೆ ನೋಡಿ ಹೆಂಗೆ ಸೆಲ್ಫಿ ತಗೊಂಡು ರೇಗಿಸಿದ್ದಾರೆ. ನೀನೇನಾದ್ರು ಪ್ರಾಪರ್ ಸ್ಕಿನ್ ಕೇರ್ ಮಾಡಿಲ್ಲ ಅಂತ ಹೇಳಿದ್ರೆ ಕೆಲವು ವರ್ಷದಲ್ಲಿ ನಿನ್ನ ಸ್ಕಿನ್ ಕೂಡ ಈ ಥರ ಆಗುತ್ತೆ ಅಂತ ಫುಲ್ ಭಯ ಪಡಿಸಿದ್ದಾರೆ ನನಗೆ. ಅದಕ್ಕೆ ನಾನು ಹೋಗಿ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದಾಗ ನನಗೆ ಸಿಕ್ತು ಈ ವಿಡಿಯೋ 5 ಪಾಯಿಂಟ್ ಆ್ಯಂಟಿ ಏಜಿಂಗ್ ಮಸಾಜ್ ಅಂತ. ನಾನು ಇದನ್ನು ಟ್ರೈ ಮಾಡೋಣ ಅಂತ ಇವಾಗ ಮಾಡ್ತಾ ಇದ್ದೀನಿ. ಚೆನ್ನಾಗಿರೋ ನೈಟ್ ಕ್ರೀಮ್ ಇಲ್ದಿರ ನಾವು ಸುಮ್ಮನೆ ಏನೋ ಹಾಕೊಂಡು ಮಸಾಜ್ ಮಾಡಿದ್ರೆ ಅದು ವರ್ಕ್ ಆಗಲ್ವಂತೆ. ಸೊ ಅದಕ್ಕೋಸ್ಕರ ನಾನು ಇವತ್ತು ಯೂಸ್ ಮಾಡ್ತಾ ಇರೋದು ಗುಡ್ ವೈಬ್ಸ್ ಅವರ ನೈಟ್ ಕ್ರೀಮ್. ಇದು ಡಿ-ಟ್ಯಾನ್ ಗ್ಲೋ ನೈಟ್ ಕ್ರೀಮ್. ಉಪ್ತನಿಂದ ಮಾಡಿರೋದು ಇದು. 100% ನ್ಯಾಚುರಲ್ ಪ್ರಾಡಕ್ಟ್ಸ್ ಇಂದ ಮಾಡಿರೋದ್ರಿಂದ ಇದನ್ನ ಯೂಸ್ ಮಾಡೋದ್ರಿಂದ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ಸ್ ಆಗಲಿ ಏನೂ ಆಗಲ್ಲ ಅಂತ ನಂಬಿ ಈ ಪ್ರಾಡಕ್ಟ್ನ ಯೂಸ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ನಾನು. ನೋ ಪ್ಯಾರಬಿನ್, ನೋ ಮಿನರಲ್ ಆಯಿಲ್, ಥ್ಯಾಂಕ್ ಗಾಡ್. ಸೊ ಈ ಟೆಕ್ನಿಕ್ ಪ್ರಕಾರ 5 ಪಾಯಿಂಟ್ಸಲ್ಲಿ ನಾವು ಕ್ರೀಮ್ನ ಹಚ್ಚಬೇಕಾಗುತ್ತೆ. ಇಲ್ಲಿ, ಇಲ್ಲಿ, ಸೊ ಇಲ್ಲಿ ಮತ್ತು ಇಲ್ಲಿ. ಓಕೆನಾ? ನನ್ನ ಫ್ರೆಂಡ್ ಕಲಿಸಿರೋ ವಿಡಿಯೋ ನೋಡಿಕೊಂಡು ನಾನು ಆ್ಯಂಟಿ ಏಜಿಂಗ್ ಮಸಾಜ್ನ ಮಾಡೋಕ್ಕೆ ಶುರು ಮಾಡಿದೆ. ವಿಸಿಬಲ್ ರಿಸಲ್ಟ್ಗೋಸ್ಕರ ಅಟ್ಲೀಸ್ಟ್ ಒಂದು 7 ಡೇಸ್ ಯೂಸ್ ಮಾಡಿದ್ರೆ ನಮಗೆ ಒಂದು ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಮಲ್ಗೋಕ್ಕಿಂತ ಮುಂಚೆ ಮಾಡಿದ್ರೆ ಬೆಟರ್ ಇದು, ಬಿಕಾಸ್ ನೈಟ್ ಕ್ರೀಮ್ ಅಲ್ವಾ. ಆ್ಯಂಡ್ ಆಲ್ಸೋ ಕಣ್ಣಿನ ಕೆಳಗಡೆ ತುಂಬಾ ಸ್ಟ್ರೆಸ್ ಆಗಿರುತ್ತೆ ನನಗಂತೂ, ಬಿಕಾಸ್ ದಿನ ಲ್ಯಾಪ್ಟಾಪು, ಫೋನು ಇದರಲ್ಲೇ ಕೆಲಸ ಮಾಡೋದ್ರಿಂದ ಈ ಥರ ಮಸಾಜ್ ಮಾಡೋದ್ರಿಂದ ರಿಲ್ಯಾಕ್ಸ್ ಆಗುತ್ತೆ, ನಿದ್ದೆ ಕೂಡ ಚೆನ್ನಾಗಿ ಬರುತ್ತೆ. ಸೊ ನೀವು ಈ ಪ್ರಾಡಕ್ಟ್ನ ಬೈ ಮಾಡಬೇಕಂತ ಹೇಳಿದ್ರೆ ನಾನು ಪ್ರಾಡಕ್ಟ್ನ ಟ್ಯಾಗ್ ಮಾಡಿರ್ತೀನಿ, ಇಲ್ಲ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಬೈ ಮಾಡಿ. ಸೊ ಆಫ್ಟರ್ ಮಸಾಜ್ ನೋಡಿ ನನ್ನ ಸ್ಕಿನ್ ಹೇಗೆ ಕಾಣ್ತಿದೆ. The next day. ಇವ್ರು ಬೈಕ್ ರಿವೀಲ್ ವಿಡಿಯೋ ಮಾಡಿದೆ ಅಂತ ಹೇಳಿದೆ. ಇವ್ರು ಇವಾಗ ವಿಡಿಯೋ ಚೆನ್ನಾಗಿ ಬಂದಿಲ್ಲ, ನಾನು ಲೈವ್ ಮಾಡಲ್ಲ ಅಂತ ಇದ್ದಾರೆ. ಮತ್ತೆ ಏನಕ್ಕೆ ನಾನು ಎಡಿಟೇ ಮಾಡಲ್ಲ, ಅದೇ ಯೂಸ್ ಮಾಡ್ಕೊಳಲ್ಲ, ವೇಸ್ಟ್ ಅಂತ. ಸೊ ನಾನು ಏನಕ್ಕೆ ನನ್ನ ಟೈಮ್ ಏನಕ್ಕೆ ವೇಸ್ಟ್ ಮಾಡಿದ್ ನೀವು?
ಮಾಡ್ಬೇಕಂತಾನೆ ಇಟ್ಕೊಂಡಿರೋದು ನೀನು. ಏನ್ ಹೇಳ್ತಾವ್ ನೋಡಿ. ಆಲ್ಮೋಸ್ಟ್ ಹಾಫ್ ಅನ್ ಅವರ್ 40 minutes ಶೂಟ್ ಮಾಡಿದೀವಿ. ಅದು ಆಲ್ಮೋಸ್ಟ್ 1 hour ಶೂಟ್ ಮಾಡಿದೀವಿ. ನಾನು ಶೂಟ್ ಮಾಡ್ತಾ ಇದ್ದಂಗೆ ಆಲ್ಮೋಸ್ಟ್ ಲಾಸ್ಟಲ್ಲಿ ಬರ್ತಾ ನಂಗೆ ಇವ್ರು ಹೇಳಿದ್ರು ನನ್ಗೇನೋ ಸ್ಯಾಟಿಸ್ಫೈ ಆಗ್ತಾ ಇಲ್ಲ, ವಿಡಿಯೋ ಸ್ಯಾಟಿಸ್ಫೈ ಆಗ್ತಾ ಇಲ್ಲ ಅಂತೆ. ಐ ಆಮ್ ಅ ಫಿಲ್ಮ್ ಮೇಕರ್. ನಾನು ನನ್ನ ವಿಡಿಯೋ ಎಡಿಟ್ ಮಾಡೋದ್ ಬಿಟ್ಟು ಬೇಗ ಎಲ್ಲ ಕೆಲಸ ಮಾಡ್ಕೊಂಡು ಹೋಗಿರೋದು. ಬಿಕಾಸ್ ನಾವು ಕೆಳಗಡೆ ವಿಡಿಯೋ ಅಂದ್ರೆ ಇವ್ರ ವಿಡಿಯೋ ಶೂಟ್ ಮಾಡಕ್ ಹೋದ್ಮೇಲೆ ಎಷ್ಟೊತ್ತಾಗುತ್ತೆ ಹೇಳಕ್ ಆಗಲ್ಲ. ಸೊ 1 hour 2 ಒಂದೊಂದ್ಸತಿ 2 hours ಎಲ್ಲ ಆಗ್ಬಿಡುತ್ತೆ. ಇವತ್ತು ಬೇಗ ಮಾಡಿದ್ರೆ ಆಕ್ಚುಲಿ ಸ್ಟೋರಿ ಅಲ್ಲ ಹೇಳ್ಬೇಡ. ರಾಜಮೌಳಿ ಅವ್ರ ಸ್ಟೋರಿ ನೋಡಿದ್ಯಾ? ಡಾಕ್ಯುಮೆಂಟರಿ ನೋಡಿದೀನಿ ನಿನ್ ಜೊತೆನಲ್ಲ. ಅದರಲ್ಲಿ ಒಂದು ಫಿಲಮ್ ಅಲ್ಲಿ 6 ತಿಂಗಳು ಶೂಟ್ ಮಾಡಿರ್ತಾರೆ. ಆ ಅಪ್ಪಂಗ್ ಸ್ಯಾಟಿಸ್ಫೈ ಆಗಲ್ಲ, ಫಸ್ಟ್ ಇಂದ ಮಾಡಿಸ್ತಾನೆ. 6 ತಿಂಗಳು ಮಾಡಿರೋದೆಲ್ಲ ಗೊತ್ತಾ ಇದ್ರೆ ಅಷ್ಟೇ. ನಮ್ಮ 60 ನಿಮಿಷ ವೇಸ್ಟ್ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇದ್ಯಾ? ಅವ್ರು 6 ತಿಂಗಳು ಅಲ್ಲ, ಬಟ್ ವಿಡಿಯೋ ಚೆನ್ನಾಗೇ ಬಂದಿದೆ ದೀಪು. ನಿಮ್ ಪ್ರಕಾರ ಚೆನ್ನಾಗಿದೆ, ಬಟ್ ವಾಟ್ ಐ ವಾಂಟ್ ಟು ಟೆಲ್ ಪೀಪಲ್, ಹೌ ಐ ವಾಂಟ್ ಟು ಟೆಲ್ ಪೀಪಲ್ ಅಂತ ನನಗ್ ಗೊತ್ತಿರುತ್ತೆ. ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಮಿಸ್ಟರ್ ಡಿವಿ ಇಸ್ ಅ ಪರ್ಫೆಕ್ಷನಿಸ್ಟ್. ಅರ್ಥ ಆಯ್ತಾ? ಗೊತ್ತಾಯ್ತಾ? ಏನೇ ಮಾಡಿದ್ರು ಓಕೆ ಡನ್, ಎಸ್ ಇದೇ ತರ ಬೇಕಾಗಿತ್ತು ಅಂತ ನಂಗೆ ಬರ್ಬೇಕು. ಇಲ್ಲ ಅಂದ್ರೆ ನಾನು ಅದು ಪೋಸ್ಟ್ ಮಾಡಲ್ಲ, ಎಡಿಟೇ ಮಾಡಲ್ಲ ಅದನ್ನ. ಇವತ್ತು ಮಾಡಿರೋದು ನನ್ಗೆ ಚೆನ್ನಾಗಿ ಗೊತ್ತು. ವಾಟ್ ಐ ವಾಂಟೆಡ್ ಟು ಕನ್ವೆ ಅದು ಬಂದಿಲ್ಲ ಅಂತ. ಸೊ ಅದು ನನ್ನ ಸ್ಟೈಲಲ್ಲೇ ನಾನು ಮಾಡ್ತೀನಿ. ಇದಕ್ಕೆ ಬೇರೆ ಸ್ಟೈಲ್ ಹಿಡಿಬೇಕು, ಈ ಸ್ಟೈಲಲ್ಲಿ ಆಗಲ್ಲ ಅದು ಮಾಡಕ್ಕೆ. ಇನ್ನು ಮುಂದೆ ನಾನು ಪೇಮೆಂಟ್ ತಗೊಬೇಕು ಶೂಟ್ ಕ್ಯಾಮ್ರಾಮನ್ ಆಗೋದಕ್ಕೆ ಅಲ್ಲ ಬೇಬಿ? ನಿನ್ ಪೇಮೆಂಟಾ? ನಿನ್ ಲೈಫ್ ನಡೀತಾ ಇರೋದೇ ನಮ್ ಪೇಮೆಂಟ್ ಇದೆ. ಎಂತದು ಇಲ್ಲ. ಚೆನ್ನಾಗೇ ಬಂದಿದೆ, ಅದು ನನಗೂ ಗೊತ್ತು. ಬಟ್ ಸ್ಟಿಲ್ ಇಟ್ಸ್ ನಾಟ್ ಮೈ ಸ್ಟೈಲ್. ಓಕೆ ಬಿಟ್ಟಾಕು, ಅದ್ರ ಬಗ್ಗೆ ಹಿಂಗಿರು ಹಾಕಲ್ಲ, ಅದ್ರ ಬಗ್ಗೆ ಏನಕ್ಕೆ ಮಾತಾಡೋದು. ಸೊ ಇವಾಗ ಶಾಪಿಂಗ್ ಮಾಡಕ್ ಹೋಗ್ತಾ ಇದೀವಿ. ಹಬ್ಬ ಅದು ಇದು ಎಲ್ಲ ಬರ್ತಿದೆ. ಸೊ ಇವ್ರ ಹತ್ರ ಬಟ್ಟೆ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ. ಸೊ ನಾನು ಇವ್ರನ್ನ ಫೋರ್ಸ್ ಮಾಡಿ ಇವತ್ತು ಶಾಪಿಂಗ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಗೊತ್ತಿಲ್ಲ ಎಲ್ಲಿ ಹೋಗ್ತೀವಿ, ಏನ್ ತಗೊಂತೀವಿ ಅಂತ. ಏನೋ ಒಂದ್ ತಗೊಂಡ್ ಬರ್ತೀವಿ. ಅದೇನ್ ಬಟ್ಟೆ 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 ಅಂತಾರೋ. ನನಗೆ ಬಟ್ಟೆ ತಗೊಳೋದಂದ್ರೆ ಅದು ಏನಕ್ಕೆ ಅಂತ ನಾನೇ ಹೇಳ್ಬಿಡ್ತೀನಿ. ನನಗ್ ಬಟ್ಟೆ ತಗೊಳಕಲ್ಲ, ನೀನ್ ಕರ್ಕೊಂಡು ಹೋಗ್ತಾ ಇರೋದು. ನೀನೇನೇನೋ ತಗೊಬೇಕು ಅಂತ ಸ್ಕೀಮ್ಗಳು ಹಾಕೊಂಡಿರ್ತೀಯ. ಸುಮ್ಮನೆ ಕರ್ಕೊಂಡು ಹೋಗ್ಬೇಕು ಅಂತ ನನ್ನ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ನೀನು ನಾನು ಏನು ತಗೊಳಲ್ಲ. ಇವ್ರ ಜೊತೆ ಹೋದಾಗ ಇವ್ರ ಶಾಪಿಂಗ್ ಅಂದ್ರೆ ನಾನು ಏನು ತಗೊಳಲ್ಲ. ಬಿಕಾಸ್ ನಂಗೆ ಟೈಮ್ ಬೇಕು. ಸೀರಿಯಸ್ ಆಗ ಆರ್ ಯು ಫಾರ್ ರಿಯಲ್ ಟುಡೇ? ನಿಜವಾಗ್ಲೂ ನನಗೆ ಟೈಮ್ ಬೇಕು ತಗೊಳ್ಳೋದಕ್ಕೆ. ನಾನು ನೋಡ್ಬಿಟ್ಟು ತಗೊಳ್ಳೋದಿಲ್ಲ. ಇಲ್ಲ ಒಂದು ಅಟ್ಲೀಸ್ಟ್ ಐ ನೀಡ್ 1 hour. ಟೋಟಲಿ ನನಗೋಸ್ಕರ ತಗೊಳಕ್ ಹೋಗ್ತಾ ಇರೋದು. ನನಗೆ ನಂಬಕ್ ಆಗ್ತಾ ಇಲ್ಲ. 5 ನಿಮಿಷ ಸುಮ್ನೆ ಹಿಂಗ್ ನೋಡ್ಬಿಟ್ಟು ಹಿಂಗ್ ಹೋಗ್ಬಿಡೋದು ಅಷ್ಟೇ. ಆಮೇಲಿಂದ 5 hour ಇಳ್ದೇ ನಡೀತಾ ಇರ್ತದೆ. ಏನಿಲ್ಲ. ಜಾಮ್ ಹೋಗೆ ಇರು ಬರ್ತಾರಂತೆ. नहीं हो रहा है, रुकिए थोड़ा पीछे चले जाइए. दीपू ಸ್ವಲ್ಪ ಹಿಂದೆ ಹೋಗು. और थोड़ा ट्राई करिए. हाँ करिए ना. वो वाला घुमाइए जो है आपके पास, वो वाला थोड़ा घुमाइए, मैं बताता हूँ. थोड़ा और थोड़ा घुमाइए, पीछे आगे करके उसको. हाँ हो रहा है ना. नहीं ये तो घूम रहा है ना. और थोड़ा ट्विस्ट करिए. हाँ वही. नहीं वो जो पहले किए थे. हाँ वही रखिए बस. हाँ छोड़िए. अंदर जाम हो गया. रुकिए और थोड़ा पीछे जाइए. ये रिमूव नहीं कर सकते. और थोड़ा पीछे जाइए, तोड़ दूंगा. क्या हुआ भाई? अनलॉक नहीं हो रहा है भाई अंदर से. कस्टमर मर जाएगा भाई अंदर से. भाई अनलॉक ಏನಾಗಿತ್ತು?
ಏನೋ ದೀಪು ಲಿಫ್ಟಲ್ಲೆಲ್ಲ ಸ್ಟ್ರಕ್, ಲಿಫ್ಟ್ ಅಂತ ಟ್ರಯಲ್ ರೂಮಲ್ಲೆಲ್ಲ ಸ್ಟ್ರಕ್ ಆಗ್ಬಿಟ್ಟಿದ್ದೆ. ಮನೆ ಬರ ಅಯ್ಯೋ ಹೆಂಗೋ ಸಿಕ್ತ, ನಾನು ಹೋಗ್ಬಿಟ್ಟು ಅಲ್ಲೇ ಇದ್ದ ಪಾಪ, ಅವನು ಗಟ್ಟಿ ಮುಟ್ಟಾಗಿದ್ದ. ನಾನು ಬೇರೆ ಯಾರನ್ನ ಸ್ಟಾಫ್ ಆಗಿದ್ರೆ ಏಜ್ ಆಗಿರೋರು ಏನು ಮಾಡ್ತಿದ್ದೆ, ನಾನೇ ಹೊಡಿಬೇಕಾಯ್ತು. ಡೋರೇ ಒಳಗಿಂದ ಎಳಿಯಕ್ಕಾಗಲ್ಲ, ಆಚೆಯಿಂದ ತಳ್ಳಬಹುದು. ಒಳಗಡೆಯಿಂದ ಹೆಂಗ್ ಹೊಡಿದ್ಯಾ, ಕಷ್ಟ ಅದು. So guys, look at this Prada, same to same. Oh my god, so happy to see this here. Deep, we have come to buy clothes, not glasses. ಸರ್ ನೀವೇ ಸ್ಕೂಲ್ ಅಲ್ಲ, ನನಗೂ ಸಕ್ಕದ ಇಷ್ಟ. ತುಂಬ ಚೆನ್ನಾಗಿರುತ್ತೆ ಸನ್ ಗ್ಲಾಸಸ್, ಹಟ್ಟಲ್ ಕಲೆಕ್ಷನ್ಸ್ ಮಾತ್ರ. ಆಲ್ ದಿಸ್ ಪ್ರಾಡಾ ಗ್ಲಾಸಸ್ ಆರ್ ಸೋ ನೈಸ್. ಏಯ್ ಅದು ಕ್ಲಾಸಿಕ್ಕು, ಇದು ಸ್ಯಾಫ್ರಾನು. ಹಾಂ ಗೊತ್ತು, ನಾನೇ ಚೇಂಜ್ ಮಾಡಿದ್ದು ಗೊತ್ತಾಗಿಲ್ವಾ? ಗೊತ್ತಾಯ್ತು, ನಾನು ಹೇಳಿದ್ಮೇಲೆ ತಾನೇ. ಅಮ್ಮ ರವೆ ಉಂಡೆ ಮಾಡಿದ್ದೆ. ಯಾಕೆ ಮಮ್ಮಿ ತಿಂಡಿಗಳೆಲ್ಲ ಮಾಡ್ತೀರಿ? ಯಾರು ತಿಂತಾರೆ? ತುಪ್ಪ ತುಪ್ಪ, ಫುಲ್ ತುಪ್ಪ. ನೆಕ್ಸ್ಟ್ ದಿನ ವರಮಹಾಲಕ್ಷ್ಮಿ ಹಬ್ಬ ಇತ್ತು. ಸೊ ಅದಕ್ಕೋಸ್ಕರ ಡ್ಯಾಡಿ ಹೋಗಿ ಹೂವು ಎಲ್ಲ ತೊಗೊಂಬಂದಿದ್ರು KR ಮಾರ್ಕೆಟಿಂದ. ಎಸ್, ವಿಡಿಯೋ ಸ್ವಲ್ಪ ನಿಧಾನಕ್ಕೆ ಬರ್ತಾ ಇದೆ. ನೆಕ್ಸ್ಟ್ ವ್ಲಾಗಲ್ಲಿ ಹಬ್ಬದ ವ್ಲಾಗ್ಗೆ ಹಾಕ್ತೀನಿ ನಾನು, ಯಾಕಂದರೆ ಸುಮಾರು ವೀಡಿಯೋ ಹಿಂದೆ ಮಾಡಿದ್ದೀನಲ್ಲ, ಇದು ಫಸ್ಟ್ ಹಾಕ್ಬಿಟ್ರೆ ಹಬ್ಬ ವೀಡಿಯೋ ಹಾಕಿ ಆಮೇಲೆ ಪ್ರಿಪ್ರೇಷನ್ಸ್ ವೀಡಿಯೋ ಹಾಕಿದ್ರೆ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ನಾನು ಇವಾಗ ಇದನ್ನು ಹಾಕಿ ಆಮೇಲೆ ಆರ್ಡರಲ್ಲಿ ಬರೋಣ ಅಂತ ಅಷ್ಟೇ. ನೋಡಿ ಎಷ್ಟು ಹೂವು ತಂದರೆ, ಒಂದು ಸ್ವಲ್ಪ ಫ್ರಿಜ್ಜಲ್ಲಿ ಕೂಡ ಎತ್ತಿಟ್ಟಿದ್ದಾರೆ. ನೋಡೋದು ಇದೆಲ್ಲ ದೇವ್ರಿಗೆ ಜಡೆ, ದೇವ್ರಿಗೆ ಜಡೆ ರೆಡಿ ಮಾಡಿದ್ದೀನಿ. ಚೆನ್ನಾಗಿದೆಯಾ? ಎಲ್ಲ ಏನಂತೆ? ಯಾರ ಹೇರ ಅದು? ಯಾರ್ದು ಅಲ್ಲ, ಅಂಗಡಿಯಿಂದ ತಂದಿರೋದು. ಇದು ಡಾಬ್ ನಂದಿದು. ಅದು ಇದು ನೋಡಿ, ಡಾಬ್ ನಂದು. ಚೆನ್ನಾಗಿದೆಯಾ? ಸಗದಾಗಿದೆ ಅದು ಆ್ಯಕ್ಚುಲಿ. ವರಮಹಾಲಕ್ಷ್ಮಿ ಹಬ್ಬ ಅಂತ ಹೇಳಿದ್ರೆ ಒಂದಿನ ಹಿಂದೆಯಿಂದನೇ ಎಲ್ಲ ಪ್ರಿಪ್ರೇಷನ್ಸು ಮಾಡ್ಕೊಬೇಕಾಗತ್ತೆ. ಆಲ್ಸೋ ನಾನು ನಮ್ಮ ಅಪಾರ್ಟ್ಮೆಂಟಲ್ಲಿ ಲಕ್ಷ್ಮಿ ಇದುವರೆಗೂ ಕೂರಿಸಿಲ್ಲ. ನೋಡೋಣ ಇನ್ನು ಮುಂದಕ್ಕೆ ನೆಕ್ಸ್ಟ್ ಇಯರ್ ಯಾವಾಗಲಾದರೂ ಕೂರಿಸ್ಬೇಕು. ಒಬ್ಬಳೇ ನನಗಿನ್ನ ಅಷ್ಟೊಂದು ಐಡಿಯಾ ಇಲ್ಲ ಹೇಗೆ ಕೂರಿಸೋದು ಏನು ಅಂತ. ಒಂದೆರಡು ಸತಿ ಮಾಡಿದ್ರೆ ಗೊತ್ತಾಗುತ್ತೆ. ಆಲ್ಸೋ ನಮ್ಮ ಸೌತ್ ಇಂಡಿಯನ್ ಕಡೆ ಎಲ್ಲರೂ ಕೂರಿಸ್ತೀವಲ್ಲ, ಲಕ್ಷ್ಮಿ ಹಬ್ಬ ಅಂತ ಹೇಳಿದ್ರೆ ಹುಡುಗಿರು ಒಂಥರ ಖುಷಿ, ರೆಡಿ ಆಗೋದು, ಲಕ್ಷ್ಮೀನ ರೆಡಿ ಮಾಡೋದು, ಪೂಜೆ ಮಾಡೋದು ಎಲ್ಲ. ನಾನು ಇಲ್ಲಿ ಇರ್ತಿಲ್ಲ, ನಮ್ಮ ಮನೆಗೆ ಹೋಗ್ತಿದ್ದೀನಿ ಆ್ಯಕ್ಚುಲಿ. ಯಾಕಂದರೆ ಅದ್ದಿ ಇದ್ದರೆ ಏನೂ ಮಾಡೋಕ್ಕಾಗೋದಿಲ್ಲ. ಅವನಿದೇನು ಅದೇನು ಅಂತೆಲ್ಲ ಎಳಿತಾನೆ. ಅದಕ್ಕೆ ಒಂದು ಸ್ವಲ್ಪ ಪ್ರಿಪ್ರೇಷನ್ಸ್ ಮಾಡಿಕೊಟ್ಟು, ಹೆಂಗಿದ್ರು ಇವನು ಅದ್ದಿ ಬೇರೆ ಎಲ್ಲೇ ಇದ್ನಲ್ಲ, ಅವನ್ನ ಕರ್ಕೊಂಡು ಹಾಗೆ ಮನೆಗೆ ಹೊರಡ್ತಿದ್ದೀವಿ. ನೋಡಿ, ಅವ್ನ ಮನೆಗೆ ಹೋಗಲ್ಲ ಅಂದ್ಬಿಟ್ಟು ಎಷ್ಟು ಹಠ ಮಾಡ್ತಾನೆ. ಆ ವಿಡಿಯೋನ ಲಾಸ್ಟಲ್ಲಿ ಹಾಕ್ತೀನಿ. ಸೊ ಈ ವಿಡಿಯೋಗಿಷ್ಟೇ. ಟಾಟಾ, ಬಾಯ್ ಬಾಯ್. ಇಬ್ಬರು ಹೋಗ್ಬೇಕು ಇವಾಗ ಲಕ್ಷ್ಮಿ ತನಕ. ಬೇಜಾರು ಮಾಡ್ಕೊಬೇಡಿ, ನಾನೇ ಕರ್ಕೊಂಬರ್ತೀನಿ, ನೋಡಿ ಬಿಡ್ತೀನಿ. ನಾನು ಗಾಡಿಗೆ ಕರ್ಕೊಂಬರ್ತೀನಿ, ಮಮ್ಮಿಗೆ ಹೋಗಲಿ. ನಾನು ಬರ್ತೀನಿ, ನಾನು ಗಾಡಿಗೆ ಕರ್ಕೊಂಡ್ಬಿಡ್ತೀನಿ. ನಾನು ಬಿಡ್ತೀನಿ, ನಮ್ಮ ಮಮ್ಮಿ ಒಂದು ಗಾಡಿಗೆ ಹೋಗಲಿ, ನಾನು ನಿಮ್ಗೆ ಕರ್ಕೊಂಡ್ಬಿಡ್ತೀನಿ ಗಾಡಿಗೆ. ಸರಿನಾ? ಮಾಡಿಲ್ಲ ಕಣೋ ವಿಡಿಯೋ.